ಇವತ್ತು 2006ರಲ್ಲಿ ಆದಂತ ಒಂದು ಈ ಟೌನ್ಶಿಪ್ ಈ ಕಾರ್ಯಕ್ರಮ ಇವಾಗ 19 ವರ್ಷ ಆಯ್ತು. ನಾವೆಲ್ಲ ರಾಜಕೀಯದ ನಾಯಕರು ಪಕ್ಷ ಬದಲಾವಣೆಗಳು ಆಯ್ತಾನೆ ಇರ್ತವೆ. ಇರೋ ಸತ್ಯ ಹೇಳ್ಬಿಡ್ತೀನಿ. ಇವ್ ನಾವು ಅವತ್ತು ಅಕ್ವೇರ್ ಪರವಾಗಿದ್ದು ಅಂತ ಅಂದ್ರೆ ಏನ್ ಬೇಡಿಕೆ ಬೇಕು ಅನ್ನೋದನ್ನ ಕುಮಾರಸ್ವಾಮಿ ಅವ್ರ ಮುಂದೆ ಇಟ್ಟು ಅವ್ರ ಇಂತಿಂತ ಬೇಡಿಕೆ ಬೇಕು ಅಂತ ಹೇಳಿದ್ರು. ಇನ್ನೊಂದು ವರ್ಗ ಅದನ್ನ ವಿರೋಧ ಮಾಡ್ತು. ಇವಾಗ ಅಕ್ವೇರ್ ಪರವಾಗಿದ್ದವರು ಇಲ್ಲಿ ಕೂತಿದೀವೋ ಇಲ್ಲ ಅಕ್ವೇರ್ ವಿರುದ್ಧವಾಗಿರೋ ಕೂತಿದೀವೋ ಗೊತ್ತಿಲ್ಲ. ಯಾಕಂದ್ರೆ ನಾನೆಲ್ಲಾನು ಐಡೆಂಟಿಫೈ ಮಾಡಕ್ಕಾಗಲ್ಲ. 18 ವರ್ಷ ಆಯ್ತಲ್ಲ, ಇವಾಗ ಇಲ್ಲಿ ಎಕ್ಸಾಮ್ ತಗ್ಸೋರು ಯಾರು, ಹೋರಾಟ ಮಾಡೋರು ಯಾರು? ಅಲ್ಲ ನಾನು ಹೇಳೋದು ಸುಮ್ಮನೆ ನೀವೇ ತಗ್ಸ್ಬೇಕು ನಾವೇ ತಗ್ಸ್ಬೇಕು ಅಂತಲ್ಲ. ಇವಾಗಿದ್ದವರು ಆ ಕಡೆ ಇರ್ತಾರೆ, ಆ ಕಡೆ ಇದ್ದವರು ಈ ಕಡೆ ಇರ್ತಾರೆ. ಇವಾಗ ಏನ್ ಮಾಡೋದಿತ್ತು? ಇದು ಈ ಪರಿಸ್ಥಿತಿನ ಇದಕ್ಕೆ ಕಾಲೇ ಹೋಯ್ತದೆ ಅಂತ ಹೇಳ್ತಾರಲ್ಲ, ಹಂಗೆ ಕಾರ್ಯಕ್ರಮ ಇದು. 18 ವರ್ಷ ಇವಾಗ ಎಲ್ಲಾ ಸರ್ಕಾರಗಳು ಬಂದು ಹೋಗವೆ. ಇವರು ಯಡಿಯೂರಪ್ಪನವ್ರು ಬಂದು ಹೋಗವ್ರೆ, ಸದಾನಂದ ಗೌಡರು ಸರ್ಕಾರ ಬಂದು ಹೋಗವೆ. ಎಲ್ಲಾ ಕಾರ್ಯಕ್ರಮಗಳು ನೋಡಿ, ಯಾವ್ಯಾವ ಸರ್ಕಾರ ಏನೇನ್ ಮಾಡುತ್ತೋ ಎಲ್ಲ ನೋಡಿ ಇಲ್ಲಿ ಇಟ್ಕೊಂಡಿದ್ದೀನಿ. ಈ ಕಾರ್ಯಕ್ರಮ ತಪ್ಸೋರು ಯಾರು? ಈ ಹೊಂದಾಣಿಕೆ ಇದ್ದಾಗ ಇವಾಗ ಅವ್ರು ಆ ಕಡೆಗೆ ಬಂದು ಸರ್ಕಾರ ಹೊರಟೋಯ್ತು. ಇವ್ರು ಆಯ್ತು ತೊಳ್ಕೊಂಡು ಇವ್ರು ಹೊಂಟೋದ್ರು. ಇನ್ನೊಂದು ಸರ್ಕಾರ ಬಂದು ಅವ್ರು ಅಭಿವೃದ್ಧಿ ಪರವಾಗಿ ಹೊರಟ ಕೊಟ್ಟು ಅವಾಗ ನಾವು ಅವರು ಮಾಡ ಕೊಟ್ಟು ನಾವು ವಿರೋಧ ಕೊಟ್ಟು ಏನ್ ಮಾಡೋದು? 18 ವರ್ಷ ಯಾರು ಬರೋ ಮಾಡಿದ್ರೆ 18 ವರ್ಷ ಯಾರು ಬರುವಾಗ ಯಾರು ಮಾಡಿ? ನಾನು ಹೇಳ್ತಾ ಇರೋದು, ನಾನು ನಿಮ್ದು ಯಾರೋ ಇವಾಗ ರೈತರು ಎಲ್ಲ ಮಾತಾಡಿದ್ರು. ನಿಮ್ದು ಒಂದ್ ಕಣ್ಣು ಹೋದ್ರೆ ನಂದು 2 ಕಣ್ಣು ಹೋಗ್ತದೆ. ನಂದು ಭೂಮಿ ಎಲ್ಲ ರೋಡ್ ಸೈಡ್ ಎಲ್ಲ ಇದೆ. 7 ಲಕ್ಷ ಕೇಳಿದ್ರು ನಂದು ಜಮೀನ ಕುಂಟೆನ ಹಾಕೋರನ್ನೆಲ್ಲ ತಗೊಳಕ್ ಬಿಟ್ಬಿಟ್ರು. ಹಂಗಲ್ಲ ಲೆಕ್ಕ. ಇವಾಗ ನಾವು ಏನಂತ ಅಂದ್ರೆ ಇದನ್ನ ಯಾವ ರೀತಿಗೆ ತಗೊಂಡ್ಬಂದು ನಿಲ್ಸ್ಬೋದು. ಸುಮ್ಮನೆ ಇದಾಯ್ತು. ಈ ಭಾಗದಲ್ಲಿ 18 ವರ್ಷದಿಂದ ರೈತರು ಜಮೀನು ತಗೊಂಡವ್ರು, ಬೆಂಗಳೂರು ಜಮೀನು ತಗೊಂಡವ್ರು ಮಾರಾಟ ಮಾಡಿದಾಗ ರೈತ ತಗೋತಾರ. ಈಗ ಇನ್ನೊಂದು ಅರ್ಧ ಎಕರೆ 1 ಎಕರೆ 1 ಎಕರೆ ಕಳ್ಕೊಂಡು ಹೋಗ್ತಾ ಇರ್ತೀವಿ. ಪೂರ್ಣವಾಗಿ ಇವಾಗ ಅಕ್ವೇರ್ ಬೇಕಾ ಬೇಡವಾ ಅನ್ನೋದನ್ನ ನಿರ್ದೇಶನ ತಗೋಬೇಕು. ಬೇಡವಾ ಬೇಕಾ ಇದು ಸುಮ್ಮನೆ ಅವರು ಇನ್ನೊಂದು ಅರ್ಧ ತಗೊಂಡು ಇವ್ರು ಹೊಂಟೋದು. ಇನ್ನೊಂದು ಸರ್ಕಾರ ಅವರು ಅಭಿವೃದ್ಧಿ ಪರವಾಗಿ ಬಂದ್ರು, ಅವ್ರಿಗೆ ನಾವು ವಿರೋಧ ಮಾಡೋದು. ಇದು ಸಮಸ್ಯೆ. ಇದಕ್ಕೆ ಏನಾದ್ರು ಪರಿಹಾರ ಬೇಕು. ಏನು ಯಾವ ತರ ಆಗ್ಬೋದು? ಇಲ್ಲ ಅಭಿವೃದ್ಧಿ ಪರವಾಗಿ ನಾವು ಹೋಗಿ ನಮಗೆ ಬೇಕಾದಂತದ್ದು ಪಡ್ಕೊಳ್ಳೋದ, ಇಲ್ಲ ಬೇಡವಾ? ಇದು ಸುಮ್ನೆ ನಾವು ಇಲ್ಲಿ ಕುತ್ಕೊಂಡು ನಂದು ಅರ್ಧ ಎಕರೆ ಹೋಯ್ತು 1 ಎಕರೆ ಹೋಯ್ತು. ಸ್ವಾಮಿ, ಅರ್ಧ ಎಕರೆ ಇರೋನು ಇನ್ ಬರೋ ವರ್ಷ ಅರ್ಧ ಎಕರೆ ಮಾರ್ಕೋತಾನೆ. ಸೊಲ್ಯೂಷನ್ ಏನಿಲ್ಲ. ನನಗೆ ಗೊತ್ತಿಲ್ಲ ಅದು. ನಾನು ನಿಮ್ಗೆ ಹೇಳ್ತಾ ಇರೋದು, ನಾನು ನಿರ್ಧಾರ ತಗೊಳಕ್ಕಾಗಲ್ಲ ಇಲ್ಲಿ ಸ್ವಾಮಿ. ನಂದು ಜಮೀನು ಹೋಗ್ತದೆ, ನಾನ್ ನಿರ್ಧಾರ ತಗೊಳಕ್ಕಾಗಲ್ಲ. ನಿಮ್ ಮುಂದೆನೇ ಇಡ್ತಾ ಇದ್ದೀನಿ. ಅಕ್ವೇರ್ ಬೇಕಾ ಬೇಡ ನಿರ್ದೇಶನ ನೀವು ಮಾಡಿ, ನೀವು ಕರ್ತವ್ಯ ಬರ್ತೀವಿ ಅಷ್ಟೇ.